ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹಬ್ಬಗಳಿಗೆ ನಾವು ರವೆ ಉಂಡೆನ ಸುಲಭವಾಗಿ ನಾವು ಒಂದು 5 ರಿಂದ 10 ನಿಮಿಷದಲ್ಲಿ ರವೆ ಉಂಡೆನ ಮಾಡ್ಕೋಬೋದು. ಗಣೇಶ ಹಬ್ಬಕ್ಕಾಗಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಈ ರೀತಿ ಸ್ವೀಟನ್ನು ಮಾಡಿ ನಾವು ಪ್ಲೇಟಲ್ಲಿ ಇಡ್ಬೋದು. ಮೊದಲಿಗೆ ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಬಾದಾಮಿನೂ ಸಹ ಹಾಕ್ಕೋಬೋದು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಾದಾಮಿನೂ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡಿದ್ದಾದ್ಮೇಲೆ ಅದೇ ತುಪ್ಪಕ್ಕೆ ನಾನು 1.5 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮೀಡಿಯಂ ರವೆನ ಹಾಕೋತಾ ಇದ್ದೀನಿ. ನಾವು ಚಿರೋಟಿ ರವೆನಲ್ಲೂ ಸಹ ನಾವು ರವೆ ಉಂಡೆನ ಮಾಡ್ಕೋಬೋದು. ರವೆನ ಹಾಕಿ ನಾವು ಅದಕ್ಕೆ 2 ರಿಂದ 3 ಸ್ಪೂನಷ್ಟು ಮತ್ತೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ರವೆನ ನಾವು ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ರವೆನ ನಾವು ಗಮ್ಮನ್ನ ಹಾಗೆ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಜೋರು ಊರಿನಲ್ಲಿ ಇಟ್ಟರೆ ರವೆ ಬೇಗ ಸೀದ್ಬಿಡುತ್ತೆ. ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ನಾವು ರವೆನ ಕೈ ಆಡಿಸ್ತಾನೆ ಗಮ್ಮನ್ನು ಹಾಗೆ ಒಂದು 5 ನಿಮಿಷದವರೆಗೂ ರವೆನ ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1.5 ಕಪ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ರವೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಕೊಬ್ಬರಿನೂ ಸಹ ಸಮ ಪ್ರಮಾಣದಲ್ಲಿ ತೊಗೋಬೋದು. 1.5 ಕಪ್ಪಷ್ಟು ಕೊಬ್ಬರಿನೂ ಸಹ ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಒಣ ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾವು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ನಾವು ರವೆ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೈಡ್ಗೆ ಇಟ್ಕೊಂಡು ನಾನು ಇದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ನಾವು ಸಕ್ಕರೆ ಹಾಕೊಂಡಾದ್ರೂ ರವೆ ಉಂಡೆನ ಮಾಡ್ಕೋಬೋದು. ನಾನಿವತ್ತು ಬೆಲ್ಲ ಹಾಕೊಂಡು 1.5 ಕಪ್ಪು ರವೆಗೆ ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲನ ಪುಡಿ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ನಾವು ಸ್ವೀಟ್ ಜಾಸ್ತಿ ಆಯಿತು ಅನ್ಸಿದ್ರೆ 1 ಕಪ್ಪಷ್ಟು ಬೆಲ್ಲನೂ ಸಹ ಬಳಸ್ಕೋಬೋದು. ನಾನು 1.5 ಕಪ್ ರವೆಗೆ 1/4 ಕಪ್ಪಷ್ಟು ಬೆಲ್ಲ ಹಾಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಬೆಲ್ಲನ ಕರಗಿಸ್ಕೊಂಡು ನಾವು ಒಂದು 5 ರಿಂದ 6 ನಿಮಿಷದವರೆಗೂ ಬೆಲ್ಲನ ಕಾಯಿಸ್ಕೋಬೇಕು. ಬೆಲ್ಲನ ಕಾಯಿಸ್ಕೋತಾ ನಾವು ಸ್ಪೂನಲ್ಲಿ ಈ ರೀತಿ ಬೆರಳಿಗೆ ಹಾಕೊಂಡು ಚೆಕ್ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿ ನಾವು ಫಿಂಗರ್ಗೆ ಅಂಟ್ಕೋಬೇಕು. ಅಂಟ್ಕೊಂಡು ಜಸ್ಟ್ ಒಂದೆಳೆ ಬರೋ ಥರ ಬಂದರೆ ಸಾಕು. ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ತುಂಬ ಗಟ್ಟಿ ಪಾಕ ಆಗಬಾರ್ದು. ಜಸ್ಟ್ ನಾವು ಈ ರೀತಿ ಪಾಕ ಹಾಕ್ಕೊಂಡು ಪ್ರೆಸ್ ಮಾಡಿದಾಗ ಅಂಟ್ಕೊಂಡು ಎಳೆ ಬರೋ ಥರ ಆದರೆ ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ಪಾಕ ರೆಡಿ ಆಗಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿರೋ ರವೆಗೆ ಪಾಕನ ಸೋಚ್ಕೋತಾ ಇದ್ದೀನಿ. ಫಿಲ್ಟರ್ ತೊಗೊಂಡು ನಾವು ಬೆಲ್ಲದ ಪಾಕನ ಸೋಚ್ಕೋಬೇಕು. ಬೆಲ್ಲದಲ್ಲಿ ಕೊನೆಯಲ್ಲಿ ಏನಾದರೂ ಕಲ್ಲೇನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಆಗುತ್ತೆ. ಈ ರೀತಿ ಸೋಚ್ಕೊಂಡು ನಾನಿಲ್ಲಿ ರವೆಗೆ ಹಾಕ್ಕೋತಾ ಇದ್ದೀನಿ. ಹುರಿದಿಟ್ಕೊಂಡಿದ್ವಲ್ಲ ರವೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಒಂದು ಅರ್ಧ ಮುಕ್ಕಾಲು ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಕಿರೋ ಪಾಕನ ಇನ್ನೊಂದ್ಸರಿ ಸೇರಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಪಾಕ ಎತ್ತಿಟ್ಕೊಂಡಿದ್ದೆ, ಆ ಪಾಕನ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ರವೆ ಜೊತೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ ಹೆಲ್ತಿಯಾಗಿ ನಾವು ಈ ರೀತಿ ಸಕ್ಕರೆ ಬಳಸ್ತಿರನೇ ಬೆಲ್ಲದಿಂದ ರವೆ ಉಂಡೆನ ಮಾಡ್ಕೋಬೋದು. ಹಬ್ಬಕ್ಕೆ, ದೇವರ ನೈವೇದ್ಯಕ್ಕೆ, ದೇವರ ಪ್ರಸಾದಕ್ಕೆ ಈ ರೀತಿ ನಾವು ಸುಲಭವಾಗಿ ಬೆಲ್ಲದ ರವೆ ಉಂಡೆನ ಮಾಡ್ಕೋಬಹುದು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರವೆ ಬಿಸಿ ಇರುವಾಗ್ಲೇನೆ ನಾವು ಉಂಡೆನ ಮಾಡ್ಕೋಬೇಕು. ಸ್ವಲ್ಪನೇ ರವೆನ ತಗೊಂಡು ನಾವು ಉಂಡೆ ಕಟ್ಕೊಂಡ್ರೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ರವೆ ಉಂಡೆ ರೆಡಿ ಆಗುತ್ತೆ. ನಾವು ಲಾಸ್ಟ್ ಅಲ್ಲಿ ನಾವು ಉಂಡೆ ಕಟ್ಟಕ್ ಮುಂಚೆ ಬೇಕು ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ರವೆ ಉಂಡೆನ ಮಾಡ್ಕೋಬಹುದು. ಈ ಬೆಲ್ಲದ ರವೆ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.